ಎಸ್ ನಾವು ಉಳ್ಕೊಂಡಿರೋದು ಯಾವುದು ಹೋಟೆಲ್ ಅಂತ ಅಷ್ಟು ನೆನಪಾಗ್ತಾ ಇಲ್ಲ, ಹೇಳ್ತೀನಿ. ಎಂಟ್ರಿಲ್ಲ ಈ ಥರ ಇದೆ. ನೆಕ್ಸ್ಟ್ ಫಸ್ಟ್ ರೂಮೇ ಕೊಟ್ಟಿದ್ದಾರೆ. ಸೊ ಎಸ್, ಇವಾಗ ಎಲ್ಲ ಫುಲ್ ರೆಡಿ ಆಗಿಬಿಟ್ಟು ಬಿಡ್ತಾ ಇದ್ದೀವಿ. ಇವಾಗ ಹೊರಟ್ಬಿಟ್ಟು ಡೈರೆಕ್ಟ್ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಕುಕ್ಕಿಗೆ ಹೋಗೋದು. ಅಲ್ಲಿಂದ ಸ್ಟ್ರೈಟ್ ಮೊನ್ನೆ ಆಲ್ಮೋಸ್ಟ್ ಎಲ್ಲ ಪ್ಲೇಸಸ್ ನೋಡಿರೋದ್ರಿಂದ ಫುಲ್ ಜಾಸ್ತಿ ರೆಸ್ಟ್ ತಗೊಂಡು, ಜಾಸ್ತಿನೇ ರೆಸ್ಟ್ ಆಯಿತು. ಜಾಸ್ತಿ ರೆಸ್ಟ್ ತಗೊಂಡು ಆಮೇಲೆ ಹೊರಡ್ತಾ ಇದ್ದೀವಿ. ಬನ್ನಿ ಬನ್ನಿ, ಸೊ ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ. ಎಲ್ಲಿ ಬೆಂಗಳೂರಾ? ಹಾಂ, ಮುಂದೆ. ಸೊ ಎಸ್, ಇವಾಗ ತಿಂಡಿ ತಿಂದು ಹೊರಡ್ತಾ ಇದ್ದೀವಿ. ಹೋಗುವ ಬನ್ನಿ. ಇವಾಗ ಕಾರ್ ಹಿಡಿದು ಬಂದ್ವಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ. ತುಂಬ ಜನ ಇರೋ ಥರ ಇದೆ. ಆ್ಯಕ್ಚುಲಿ ಬಂದಿರೋದು ನವೆಂಬರ್ 2 ಭಾನುವಾರ. ಧರ್ಮಸ್ಥಳದಲ್ಲಿ ನಿನ್ನೆ ಇದ್ದವರು ಇವತ್ತು ಹೋಗ್ತಾರೆ ಅಂತಾರ. ಇಲ್ಲದ್ರೆ ಇವತ್ತೇ ಮಾರ್ನಿಂಗ್ ಧರ್ಮಸ್ಥಳ ಮುಗಿಸ್ಕೊಂಡು ಇಲ್ಲೂ ಬಂದು ಹೋಗೋರಿದ್ದಾರೆ. ಅದಕ್ಕೆ ಜನ ತುಂಬ ಇದ್ದಾರೆ ಅನಿಸುತ್ತೆ. ಇವಾಗ ಟೈಮ್ ಆಗೋಗಿದೆ. ಆ್ಯಕ್ಚುಲಿ 12:30 ಆಗಿ 1:30 ಕ್ಲೋಸ್ ಇದೆ ಟೆಂಪಲ್ಲು. ಅಲ್ಲಿ ಹೋಗ್ಬಿಟ್ಟು ನೋಡುವ ಬನ್ನಿ. ಬಂದಿದ್ದೀವಿ, ಜನ ತುಂಬ ಇದ್ದಾರೆ. ಅಲ್ಲಿ ಕಾಣಿಸ್ತಾ ಇದ್ದಾರೆ. 1:30 ಕ್ಲೋಸ್ ಅಂತ. ಹಾಂ, ಕೇಳಿ ಒಂದ್ಸಲ ಈ ಕಡೆ. ಸೊ ಸ್ಪೆಷಲ್ ಎಂಟ್ರಿ ತಗೊಂಡು ಹೋಗ್ತಾ ಇದ್ದೀವಿ. ಹೊರಗಡೆ ಹೋಗಿ ಆಚೆ ಬಂದು ಸಿಗ್ತೀವಿ. ಸೊ ದೇವಸ್ಥಾನದಿಂದ ಬಂದು ಅಲ್ಲಿ ತುಂಬ ರಶ್ ಇತ್ತು. ಊಟ ಕಡೆ ಇವತ್ತು ಏಕಾದಶಿ ಇತ್ತು, ಲಘು ಉಪಹಾರ ಇತ್ತು, ಬಟ್ ತುಂಬ ರಶ್ ಇತ್ತು. ಅದಕ್ಕೆ ತುಂಬ ಸುಸ್ತಾಗ್ತಿದೆ ಅಂತ ಇಲ್ಲೇ ಹೋಟೆಲಲ್ಲಿ ಊಟ ಮಾಡಿ ಹೋಗ್ತಾ ಇದ್ದೀವಿ. ಶಾಪಿಂಗ್ ಎಲ್ಲ ಮಾಡುವ. ಇನ್ನು ಫೋಟೋ ತಗೊಂಡೆ, ಇನ್ನು ಸ್ವಲ್ಪ ಏನಾದರೂ ತಗೊಂಡ್ಬಿಟ್ಟು ಹಾಗೆ ಹೋಗುವ. ಎಷ್ಟು ಚೆನ್ನಾಗಾದ್ರೂ ಮನೆಗೆ ಹೋಗ್ತಾ ಇದೆ ನೋಡಿ. ಎಸ್, ಮಹಾದ್ವಾರ ನದಿ ಖಾಲಿಯಾಗಿಬಿಟ್ಟಿದೆ, ನೀರು ಕಮ್ಮಿ ಇದೆ, ಬಿಸಿಲು. ಸೊ ಮೂಲ ರೂಪ ಇರುವಂಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆಮೇಲೆ ಕಲ್ಲಿನದ್ದು ಜೋಡಿಸುವ ಚೆನ್ನಾಗಿರುತ್ತೆ. ಇವಾಗ ಟೈಮ್ ಬಂದು 3:10. ಕ್ಲೋಸ್ ಆಗಿದೆ ಟೆಂಪಲ್. ಅದಕ್ಕೆ ಜೋಡಿಸುವ ಅಂತ ಜೋಡಿಸ್ತಾ ಇದ್ದಾರೆ. ನಡೀರಿ ನಡೀರಿ. ಎಸ್, ಇಲ್ಲೆಲ್ಲ ಜೋಡಿಸಿ. ಆ್ಯಕ್ಚುಲಿ ನೀರು ತುಂಬ ಕಮ್ಮಿ ಆಗಿಬಿಟ್ಟಿದೆ ನೋಡಿ. ಎಷ್ಟು ಸ್ಟೆಪ್ಸ್ ಇದೆ, ಇಲ್ಲಿ ತನಕ ಬರಬೇಕು. ಕಮ್ಮಿ ಆಗಿತ್ತು. ಅಲ್ಲಿ ಆಟ ಆಡಿವಾಗ ಬರ್ತಾ ಇದ್ದೀವಿ. ಬಿಟ್ಟಿದ್ದಾರೆ ದೇವಸ್ಥಾನ ಒಳಗಡೆ. ಎಸ್, ದೇವಸ್ಥಾನ ಮುಗಿಸ್ಕೊಂಡು ಇವಾಗ ಆಚೆ ಹೊರಡ್ತಾ ಇದ್ದೀವಿ. ಏನೋ ಕ್ಲೀನ್ ಮಾಡ್ತಾ ಇದ್ದೀವಿ. ಎಷ್ಟು ಕೊಟ್ಟಿದೆ?